ವೆಲ್ಕಮ್ ಟು ಸುಮಗಿರಿ ಡಿಗ್ರಿ ಜಾಬ್ಸ್. ಓಕೆ, ಸೊ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಡಿಗ್ರಿ ಜಾಬ್ಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ SSLC PUC ITI ಕ್ವಾಲಿಫಿಕೇಶನ್ ಜಾಬ್ಸನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಹಾಕ್ತೀನಿ, ಆಯಿತಾ. ಸೊ ಎರಡು ಚಾನಲ್ ಉಂಟು ನಂದು. ಸೊ ಎರಡು ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ನಾನು ಸುಮಗಿರಿ ಜಾಬ್ಸಲ್ಲಿ SSLC PUC ITI ಕ್ವಾಲಿಫಿಕೇಶನ್ ಜಾಬ್ಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಷ್ಟು ಬೇಗ ಹೋಗಿ ನೋಡಿ, ಆಯಿತಾ. ನೋಡಿ, ಇದರಲ್ಲಿ ನಾನು ಡಿಗ್ರಿ ಜಾಬ್ಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಓಕೆ. ಮತ್ತು MA ಇದು ಏನು ಗೊತ್ತುಂಟ, PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್. ಸೊ ಪೋಸ್ಟ್ ಗ್ರ್ಯಾಜುಯೇಟ್ ಕ್ವಾಲಿಫಿಕೇಷನದ್ದು ಜಾಬ್ಸ್ ಇದ್ದರೆ ಹೇಳಿ ಅಂತ ಹೇಳಿದರು. ನೋಡಿ, ಇದರಲ್ಲಿ ನಾನು ಈ ಹಿಂದೆನೂ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಟೀಚರ್ಸ್ ಪೋಸ್ಟ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಎಲ್ಲ ತುಂಬ ಇದೆ. ಸೂಪರ್ವೈಸರ್ ಇರ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ ಅದು ಎಜುಕೇಷನದ್ದು, ಆಯಿತಾ. ಸೊ ಅದನ್ನು ಕೂಡ ಹೋಗಿ ನೋಡಿ. ಸುಮಗಿರಿ ಜಾಬ್ಸಲ್ಲಿ ಕಮೆಂಟ್ ಬಂದಿತ್ತು, ನಾನು ಈ ಚಾನಲ್ ಲಿಂಕನ್ನು ಕಳಿಸಿದೆ. ಗೊತ್ತಿಲ್ಲ ಇದನ್ನು ವಿಸಿಟ್ ಮಾಡಿದಾರೋ ಇಲ್ವೋ. ಡಿಗ್ರಿ ಮೇಲೆ ಎಲ್ಲ ಡಿಗ್ರಿ ಮೇಲಿನ ಜಾಬ್ಸನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಮತ್ತು SSLC PUC ITI ಕ್ವಾಲಿಫಿಕೇಷನ್ ಜಾಬ್ಸನ್ನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಚಾನಲನ್ನು ಸೊ ಹೈಯರ್ ಎಜುಕೇಷನ್ ಯಾರ್ದೆಲ್ಲ ಆಗಿದೆ ಸೊ ಅವರು ಇದನ್ನು ನೋಡಿ, ಆಯಿತಾ. ನೋಡಿ, ಸೈಟ್ ಇಂಜಿನಿಯರ್ ಬೇಕು, ಇಂಜಿನಿಯರಿಂಗ್ ಜಾಬ್ಸ್ ಇದ್ದರೆ ಹೇಳಿ ಅಂತ ನನಗೆ ಸುಮಗಿರಿ ಜಾಬ್ಸಲ್ಲಿ ಇದು ಬಂದಿತ್ತು, ಕಮೆಂಟ್ ಬಂದಿತ್ತು. ನೋಡಿ, ಸೈಟ್ ಇಂಜಿನಿಯರಿಂಗ್ ಜಾಬ್ಸ್ ಇದೆ, ಅನುಭವ ಹೊಂದಿದ ಸೈಟ್ ಇಂಜಿನಿಯರ್ ಅಂತ ಕೊಟ್ಟಿದ್ದಾರೆ. ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು, ಆಯಿತಾ. ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಅನುಭವ ಹೊಂದಿರುವ ಸೈಟ್ ಇಂಜಿನಿಯರ್ ಬೇಕು ಅಂತ ಕೊಟ್ಟಿದ್ದಾರೆ, ಆಯಿತಾ. ಸೊ ನಂಬರ್ ಇದೆ ಗೈಸ್, ಕಾಲ್ ಮಾಡಿ. ಸೊ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಓಕೆ, ಸೊ ಅಂದರೆ ಕೆಲವರು ಹೇಳ್ತಾ ಇದ್ರು, ಸೊ ಈ ಥರ ಜಾಬ್ ಇದ್ದರೆ ಹೇಳಿ, ಈ ಥರ ಜಾಬ್ ಇದ್ದರೆ ಹೇಳಿ ಅಂತ. ಸೊ ಎಲ್ಲ ಥರ ಜಾಬನ್ನು ನಾನು ಹಾಕ್ತೀನಿ. ನೀವು ಅಂದರೆ ಯಾವುದರಲ್ಲಿ ಇದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಆಯಿತಾ. ಅಂದರೆ ನಿಮ್ಮದು ಜಾಸ್ತಿ ಕ್ವಾಲಿಫಿಕೇಷನ್ ಆಗಿದ್ದರೆ ನೀವು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಬಂದು ನೋಡಿ. ನಾನು ಎರಡು ಚಾನಲ್ ಲಿಂಕನ್ನು ನಾನು ಪ್ರತಿ ಸಲನೂ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆಯಿತಾ. ನೋಡಿ, PUC ಮೇಲ್ಪಟ್ಟವರಿಗೆ ಪಾರ್ಟ್ ಟೈಮ್ ಜಾಬ್ಸ್ ಇದೆ. ಹಾಗೆ ಕಾರ್ಕಳದಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಇದ್ದರೆ ಹೇಳಿ ಅಂತ ಹೇಳಿದರು. ಸೊ ಅದನ್ನು ನಾನು ಈ ಹಿಂದೆನೂ ಹೇಳಿದ್ದೀನಿ. ಓಕೆ, ಉತ್ತಮ ಆದಾಯ ಅವಕಾಶ ಅಂತ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡಿ, ಆಯಿತಾ. 35 to 70 ಏಜ್ ಒಳಗಡೆ ಇರೋರು, ಆಯಿತಾ. ನೆಕ್ಸ್ಟ್ ನೋಡಿ, ಟೀಚರ್ಸ್ ಬೇಕು, ಮ್ಯಾಥಮೆಟಿಕ್ಸ್ ಟೀಚರ್ಸ್ ಬೇಕು, ಸಂಬಂಧಿತ ವಿಷಯದಲ್ಲಿ ಅರ್ಹತೆ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಬೇಕು, ಆಯಿತಾ. ಸೊ ಗುರುಪುರ ಕೈಕಂಬ ಅಂತ ಪ್ಲೇಸ್ ಕೊಟ್ಟಿದ್ದಾರೆ, ನಂಬರ್ ಕೊಟ್ಟಿದ್ದಾರೆ, ಅದಷ್ಟು ಬೇಗ ಕಾಲ್ ಮಾಡಿ. ಗಣಿತ ಶಿಕ್ಷಕರ ನೇಮಕಾತಿ ಅಂತ ಕೊಟ್ಟಿದ್ದಾರೆ, ಆಯಿತಾ. ನೋಡಿ, ಕಂಪನಿ ಸ್ಟಾಫ್ ಬೇಕು, BCom BA BSc ಆದವರು, ಆಯಿತಾ. ಸೊ ಇದರಲ್ಲಿ ನಾನು ಆಗಲೇ ಹೇಳಿದ್ದಲ್ವ, ಡಿಗ್ರಿ ಮೇಲೆ ಇರುವಂತಹ ಜಾಬ್ಸನ್ನು ಹಾಕ್ತೀನಿ ಅಂತ. ಸೊ ನೋಡಿ, SSLC PUC ITI ಆದರೆ ಸುಮಗಿರಿ ಜಾಬ್ಸ್, ಆಯಿತಾ. ಸೊ ಪದೇ ಪದೇ ಹೇಳ್ತಿದ್ದೇನೆ ಅಂತ ಅನ್ಕೋಬೇಡಿ, ಅಂದರೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ತೀನಿ, ಆಯಿತಾ. ನೋಡಿ, BCom BA BSc ಆದವರು ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಇಲ್ಲಿ ಜಾಬ್ಸ್ ಇದೆ. ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ, ಆಯಿತಾ. ನೆಕ್ಸ್ಟ್ ನೋಡಿ, ಸೀನಿಯರ್ ಸಿಟಿಜನ್ ವುಮನ್ ಎಂಪವರ್ಮೆಂಟ್ ಉದ್ಯೋಗ ಮೇಳ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉದ್ಯೋಗ ಮೇಳ ನಡೀತಾ ಉಂಟಂತೆ. ಈ ನಂಬರಿಗೆ ಕಾಲ್ ಮಾಡಿ. ಓಕೆ, ಸೊ ನಂಬರ್ ಇದೆ, ಆಯಿತಾ. ನೋಡಿ, ಲೈನ್ ಸೇಲ್ಸ್ ಮ್ಯಾನ್ ಬೇಕು, ಡ್ರೈವಿಂಗ್ ಸ್ಕಿಲ್ ಇರುವವರು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇರುವವರು. ಸೊ ಲೈನ್ ಸೇಲ್ಸ್ ಮ್ಯಾನ್ ಬೇಕು, ಡ್ರೈವಿಂಗ್ ಸ್ಕಿಲ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಇದೆ, ಕಾಲ್ ಮಾಡಿ, ಆಯಿತಾ. ನೆಕ್ಸ್ಟ್, ರೂಮ್ ಸರ್ವಿಸ್ ವೈಟರ್ ಬೇಕು. ಸೊ ರೂಮಲ್ಲಿ ಸರ್ವಿಸ್ ಮಾಡುವವರು ಮತ್ತು ವೇಟರ್ ಬೇಕು. ಇಲ್ಲಿ ಹಾಸ್ಪಿಟಲ್ ಕ್ಯಾಂಟೀನ್ ಅಂತ ಕೊಟ್ಟಿದ್ದಾರೆ, ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಇಂಥ ಶಿವಮೊಗ್ಗದಲ್ಲಿ ಇದ್ರೆ ಹೇಳಿ ಅಂತ ಹೇಳಿದ್ರು. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಶಿವಮೊಗ್ಗದಲ್ಲಿ ಇರುವಂತಹ ಜಾಬ್ಸನ್ನು ಹಾಕಿದ್ದೀನಿ, ಆಯಿತಾ. ಮತ್ತು ಸುಮಗಿರಿ ಜಾಬ್ಸಲ್ಲಿ ತುಂಬ ಇದೆ, ಶಿವಮೊಗ್ಗ, ಹುಬ್ಬಳ್ಳಿ, ಸೊ ಆ ಥರ ಎಲ್ಲ, ಆಯಿತಾ. ಅಂದರೆ ಬರೀ ಉಡುಪಿ ಮಂಗಳೂರು ಅಂತ ಅನ್ಕೋಬೇಡಿ, ಬೇರೆ ಡಿಸ್ಟಿಕಲ್ಲಿ ಇರುವಂಥದ್ದನ್ನು ಕೂಡ ನಾನು ಹಾಕ್ತೀನಿ, ಆಯಿತಾ. ಸೊ ಮಂಗಳೂರಲ್ಲಿರುವಂತಹ ಜಾಬ್ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಡೆಲಿವರಿ ಸ್ಟಾಫ್ ಬೇಕು, ಬಿಲ್ಲಿಂಗ್ ಸ್ಟಾಫ್ ಮತ್ತು ಬಿಲ್ ಪ್ಯಾಕಿಂಗ್ ಸ್ಟಾಫ್ ಅಂತ, ಅಕೌಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲನೂ ಕೂಡ ಡಿಗ್ರಿ ಮೇಲೆ ಇರುವಂಥದ್ದು. ಸೊ ಹಾಗಾಗಿ ನಾನು ಈ ಚಾನಲಲ್ಲಿ ಹಾಕಿದ್ದೀನಿ. ಸೊ ನಂಬರ್ ಇದೆ, ಕಾಲ್ ಮಾಡಿ, ಆಯಿತಾ. ಎಲ್ಲ ಡೀಟೇಲ್ ಆಗಿ ಕೇಳ್ಕೊಳ್ಳಿ. ಉಡುಪಿಯಲ್ಲಿರುವಂತಹ ವೇಕೆನ್ಸಿ, ಓಕೆ. ಹೈಯರ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚರ್ಸ್ ಬೇಕು, ಆಯಿತಾ. ಸೊ ಹಿಂದಿ ಟೀಚರ್ಸ್ ಬೇಕು. ಸೊ ಇಂಗ್ಲೀಷ್ ಟೀಚರ್ ಮತ್ತು ಹಿಂದಿ ಟೀಚರ್, ಓಕೆ. ಸೊ ಕಾಲ್ ಮಾಡಿ. ಸೊ ಪೋಸ್ಟ್ ಗ್ರ್ಯಾಜುಯೇಟ್ ಆದವರು ನನಗೆ ಕಮೆಂಟ್ ಮಾಡಿದರು. ಐ ಥಿಂಕ್ ಈ ವಿಡಿಯೋ ಅವರು ನೋಡಿದರೆ ಕಾಲ್ ಮಾಡ್ಬೋದು. ಸೊ ನೀವು ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಾನು ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡಬೇಕು, ಓಕೆ. ಅಂದರೆ ಈ ಥರ ಜಾಬ್ ಬೇಕು ಅಂತ ನೀವು ಕಮೆಂಟ್ ಮಾಡ್ತೀರಲ್ವಾ, ಸೊ ಅದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಆ ಥರ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡ್ಬೋದು, ಓಕೆ. ಸೊ ಒಂದು 10 ನಿಮಿಷ ಆಯಿತು ಅವರು ಸುಮಗಿರಿ ಜಾಬ್ಸಲ್ಲಿ ನನಗೆ ಕಮೆಂಟ್ ಮಾಡಿದರು. ಸೊ ಇದು ಆ ಥರ ಇರುವಂತಹ ಜಾಬ್ ಇದು. ಸೊ ಸ್ಕೂಲಲ್ಲಿ ಇದ್ರೆ ಹೇಳಿ
ಅಂತ ಹೇಳಿದ್ರು. ಸೊ ಬೆಂಗಳೂರಲ್ಲಿರುವಂತಹ ಜಾಬ್ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಿಮ್ದು ಕ್ವಾಲಿಫಿಕೇಶನ್ ಏನಾಗಿರುತ್ತೆ ಅದನ್ನು ಹೇಳಿ ಆಯ್ತಾ. ನೋಡಿ, ಇನ್ನೊಂದು ಕಡೆ ಇಂಗ್ಲಿಷ್ ಟೀಚರ್ ಬೇಕು, ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ಸೊ ನಂಬರ್ ಇದೆ, ಕಾಲ್ ಮಾಡಿ. ನೆಕ್ಸ್ಟ್ ಫಿಮೇಲ್ ಅಕೌಂಟೆಂಟ್ ಬೇಕು, ಟ್ಯಾಲಿ, ಪ್ರೈಮ್, ಇ ವೇ, ಬಿಲ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ವಾಯ್ಸ್ ನಲ್ಲಿ 3 ಇಯರ್ ಅನುಭವ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅದು ಆಗಲೇ ಹೇಳಿದಾಗೆ, ಸೊ ಇದರಲ್ಲಿ ನಾನು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಇರುವಂತಹ ಜಾಬ್, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಜಾಬ್ಸ್ ಅನ್ನು ಅಪ್ಲೋಡ್ ಮಾಡ್ತೀನಿ ಆಯ್ತಾ. ಸೊ 20,000 ಸಂಬಳ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ, ಅಕೌಂಟೆಂಟ್ ಬೇಕು. ಸೊ ಅಕೌಂಟೆಂಟ್ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆಯ್ತಾ. ಸೊ ಯಾವ ಥರ ಜಾಬ್ನ ನೀವು ಹೇಳ್ತೀರಾ, ನೆಕ್ಸ್ಟ್ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡ್ಬೋದು ಆಯ್ತಾ. ಅಂದರೆ ಪದೇ ಪದೇ ಹೇಳ್ತೇನೆ ಅಂತ ಅನ್ಕೋಬೇಡಿ. ಅಂದರೆ ಕೆಲವರು ಕಮೆಂಟ್ ಮಾಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಮತ್ತೆ ಕಮೆಂಟ್ ಮಾಡ್ತಾರೆ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ. ಅಂದರೆ ನಾನು ಹಾಕಿದಾಗ ಅವ್ರಿಗೆ ನೋಟಿಫಿಕೇಶನ್ ಬರಲ್ಲ. ಇನ್ನೊಂದು ಯಾವುದೋ ವಿಡಿಯೋದಲ್ಲಿ ಇನ್ನೊಂದು ಯಾವುದೋ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾರೆ, ಹಾಗಾಗಿ ಹೇಳಿದೆ ಆಯ್ತಾ. ಟ್ಯಾಲಿ ಮತ್ತು GST ನಾಲೆಜ್ ಇರುವವರು ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಜ್ಯುವೆಲರಿ ಕ್ಷೇತ್ರದಲ್ಲಿ ಅನುಭವ ಇದ್ದವರಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ನೋಡಿ, MNC ಕಂಪನಿಯಲ್ಲಿ ಸ್ಟಾಫ್ಸ್ ಬೇಕು, ಯಾವುದೇ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ 15,000 ರಿಂದ 50,000 ಸಂಬಳ ಉಂಟು. ಇನ್ಸೆಂಟಿವ್ಸ್ ಪ್ಲಸ್ ಬೋನಸ್, PF ESIC ಕೂಡ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. 15,000 ರಿಂದ 50,000 ಸಂಬಳ ಉಂಟು. ಸೊ ನಂಬರ್ ಇದೆ ಆಯ್ತಾ. 21 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಅವಕಾಶ ಅಂತ ಕೊಟ್ಟಿದ್ದಾರೆ ಆಯ್ತಾ. ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಅಂತ. ಸೊ ಇದರಲ್ಲಿ ನೋಡಿ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕಂದ್ರೆ ಅಕೌಂಟ್ಸ್, ಕಂಪ್ಯೂಟರ್ ಆ್ಯಂಡ್ ಸೊ ಈ ಥರದೆಲ್ಲ ಕೊಟ್ಟಿದ್ದಾರೆ. ಸ್ಕ್ರೇಟರ್ ಲೇಯರ್ ಕೆಲಸದಲ್ಲಿ ಅನುಭವ ಇರಬೇಕು ಅಂತ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ, ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ನೋಡಿ, ಡೆಲಿವರಿ ಬಾಯ್ ಬೇಕು. ಸಪ್ರೇಟಾಗಿ SSLC PUC ಜಾಬ್ಸನ್ನು ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಡೆಲಿವರಿ ಬಾಯ್ ಬಂದಿದೆ. ಸಾಮಾನ್ಯವಾಗಿ ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಕೆಲವೊಂದೆಲ್ಲ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾದ್ರೆ ಅದು ಹಾಗೆ ಆಗಿರುತ್ತೆ ಆಯಿತಾ. ಸೊ ನಂಬರ್ ಇದೆ ಗೈಸ್, ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಅನಸ್ತೇಸಿಯಾ ಟೆಕ್ನಿಷಿಯನ್ ಬೇಕು. ಓಕೆ, ಸೊ BSc ಡಿಪ್ಲೊಮಾ ಇನ್ ಅನಸ್ತೇಸಿಯಾ ಅಂತ ಕೊಟ್ಟಿದ್ದಾರೆ. ಸೊ ಅದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ನಂಬರ್ ಇದೆ ಮತ್ತು ಇಮೇಲ್ ID ಕೂಡ ಇಟ್ಟಿದೆ. ಸೊ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಸೀನಿಯರ್ ಎಂಬ್ರಾಲಜಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಕ್ವಾಲಿಫಿಕೇಶನ್ ನೋಡ್ಕೊಳ್ಳಿ, MSc ಲೈಫ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಲಿನಿಕಲ್ ಎಂಬ್ರಾಲಜಿ ಅಂತ, ಡಿಪ್ಲೊಮಾ ಇನ್ ಎಂಬ್ರಾಲಜಿ ಹಾಗೂ 10 ವರ್ಷ ಅನುಭವ ಇರಬೇಕಂತ ಹೇಳಿದ್ದಾರೆ. ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು ಆಯ್ತಾ. ಸೊ ಇಮೇಲ್ ID ಕೊಟ್ಟಿದ್ದಾರೆ ಆಯ್ತಾ. ಗೋಶಾಲೆ ವ್ಯವಸ್ಥಾಪಕರು ಬೇಕು. ಓಕೆ, ಸೊ ಮ್ಯಾನೇಜರ್ ಬೇಕು, ಗೋಶಾಲಾ ಮ್ಯಾನೇಜರ್. BSc ಡೈರಿ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕ್ವಾಲಿಫಿಕೇಶನ್ ಪಶುವೈದ್ಯಕೀಯ ವಿಜ್ಞಾನ ಅಥವಾ ಸಮಾನ ಅರ್ಹತೆ ಅಂತ ಕೊಟ್ಟಿದ್ದಾರೆ. ದೇವನಹಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ಸೊ ಕಾಲ್ ಮಾಡಿ ಆಯ್ತಾ. ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಸ್ಟಾಫ್ಸ್ ಬೇಕು. ಓಕೆ, ಸೊ ದೇವನಹಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು. ಸೊ ನಂಬರ್ ಇದೆ, ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಸೇಲ್ಸ್ ಮ್ಯಾನೇಜರ್ ಬೇಕು. ಓಕೆ, ಸೊ ಸಾಯಿ ರಾಮ್ ಡೆವಲಪರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಲೇಸ್ ಅನ್ನು ಮೆನ್ಷನ್ ಮಾಡಲಿಲ್ಲ, ನಂಬರ್ ಇದೆ, ಕಾಲ್ ಮಾಡಿ ಆಯ್ತಾ. ನೋಡಿ, ವಯೋವೈದ್ಯರಿಗೆ ಆರೈಕೆಯನ್ನು ಮಾಡಲಿಕ್ಕೆ ದಂಪತಿಗಳು ಅಥವಾ ಕುಟುಂಬ ಇದ್ದವರು ಬೇಕು. ಓಕೆ, ಸೊ ಈ ತರ ಒಂದು ಕೇರ್ ಟೇಕರ್ ಜಾಬ್ಸ್ ಅನ್ನ ನಾನು ಸುಮಗಿರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದ್ರೆ ಮನೆ ಕೆಲಸಕ್ಕೆ ಮತ್ತೆ ಪೇಷಂಟ್ ಅನ್ನ ಕೇರ್ ಮಾಡ್ಲಿಕ್ಕೆ. ಸೊ ಈ ತರದೆಲ್ಲ ಕೇರ್ ಟೇಕರ್ ಜಾಬ್ಸ್ ಇರುತ್ತಲ್ಲ, ಸೊ ಅದನ್ನ ನಾನು ಸುಮಗಿರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಉಚಿತ ಊಟ ವಸತಿ ಇರುವಂತಹ ಜಾಬ್ ಇದು. ಸೊ ಉತ್ತಮ ವೇತನ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಸಾಫ್ಟ್ವೇರ್ ಡೆವಲಪರ್ ಬೇಕು, BSc CS. ಸೊ ಈ ತರ ಏನೆಲ್ಲ ಕ್ವಾಲಿಫಿಕೇಶನ್ ನಿಮ್ದೇನಾಗಿದೆ ಅಂತ ಡಿಟೇಲ್ ಆಗಿ ನೋಡ್ಕೊಳ್ಳಿ. ಓಕೆ, ಸೊ ನಂಬರ್ ಇದೆ, ಕಾಲ್ ಮಾಡಿ ಆಯ್ತಾ. ಫ್ರೆಷರ್ಸ್ ಹಾಗೂ ಅನುಭವ ಹೊಂದಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. 18 ರಿಂದ 28 ವರ್ಷದ ಒಳಗಡೆ. ಓಕೆ, ಸೊ ಕಾಲ್ ಮಾಡಿ ಆಯ್ತಾ. ಸೊ ನಿಮ್ದೇನೇನು ಕ್ವಾಲಿಫಿಕೇಶನ್ ಆಗಿದೆ ಕರೆಕ್ಟಾಗಿ ಎಲ್ಲಾನು ನೋಡ್ಕೊಳ್ಳಿ. ಓಕೆ, ಅಕೌಂಟೆಂಟ್ ಬೇಕು, ಟೆಂಡರ್ ಅಸಿಸ್ಟೆಂಟ್ ಬೇಕು ಆಯ್ತಾ. ಸೊ BCom ಯಾವುದೇ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಅಕೌಂಟೆಂಟಿಗೆ BCom ಆಗಿರಬೇಕು, ಮತ್ತೆ ಟೆಂಡರ್ ಅಸಿಸ್ಟೆಂಟಿಗೆ ಯಾವುದೇ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡಿ ಆಯ್ತಾ. ನಂಬರ್ ಇದೆ, ಹುಬ್ಳಿಯಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ಸೊ ಎಲ್ಲ ಕಡೆ ಇರುವಂತಹ ಜಾಬ್ಸ್ ಅನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಕೆಲವರು ನನಗೆ ಉಡುಪಿ ಮಂಗಳೂರು ಮಾತ್ರ, ಬೆಂಗಳೂರು ಮಾತ್ರ ಅಪ್ಲೋಡ್ ಮಾಡ್ತೀರಿ, ನಮ್ಮ ಕಡೆ ಅಪ್ಲೋಡ್ ಮಾಡಲ್ಲ ಅಂತ ಹೇಳ್ತಾರೆ. ಆ ಥರ ಎಂತ ಇಲ್ಲ ಆಯ್ತಾ. ನನಗೆ ಎಲ್ಲೆಲ್ಲಿ ಜಾಬ್ ಇರುತ್ತೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ಆಯ್ತಾ. ಹುಬ್ಳಿ, ಧಾರವಾಡ ಮತ್ತೆ ಆ ಕಡೆದೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಮೈಸೂರು ಅಂತ. ಸೊ ಇರುವುದನ್ನ ಹಾಕ್ತೀನಿ ಆಯ್ತಾ. ನೋಡಿ, CCTV ಅಸೆಂಬ್ಲಿ ಟೆಕ್ನಿಷಿಯನ್ ಅಂತ ಕೊಟ್ಟಿದ್ದಾರೆ, ಎಲೆಕ್ಟ್ರಿಷಿಯನ್ ಅಂತ ಕೊಟ್ಟಿದ್ದಾರೆ. ಸೊ SSLC ITI ಪಾಸ್ ಅಥವಾ ಫೇಲ್ ಅಂತ ಹೇಳಿದ್ದಾರೆ. ಸೊ ಕಾಲ್ ಮಾಡಿ ಆಯ್ತಾ. ಸೊ ಈ ತರ ಒಂದು ಜಾಬ್ ಇದೆ. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ ಬೇಕು, ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಮತ್ತೆ PUC ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಎಲ್ಲ ಡೀಟೇಲ್ ಆಗಿ ಕೇಳ್ಕೊಳ್ಳಿ. ಓಕೆ, ಆಫೀಸ್ ಬಾಯ್ SSLC ಪಾಸ್ ಅಥವಾ ಫೇಲ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಇದೆ, ಕಾಲ್ ಮಾಡಿ ಆಯ್ತಾ. ಆಫೀಸರ್ ಸ್ಟಾಫ್ MNC ಕಂಪನಿಯಲ್ಲಿ PUC ITI ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ. 18 ರಿಂದ 96,000 ಸಂಬಳ ಉಂಟು, ಉಚಿತ ಊಟ ವಸತಿ ಕೂಡ ಉಂಟು. ಸೊ ನಂಬರ್ ಇದೆ, ಕಾಲ್ ಮಾಡಿ ಆಯ್ತಾ.
ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕು. ಓಕೆ, ಸೊ LLM, MCOM, MA, ಸೊ ಈ ಥರ ಕೊಟ್ಟಿದ್ದಾರೆ. ಸೊ ಪೋಸ್ಟ್ ಗ್ರಾಜ್ಯುಯೇಟ್ ಆದವರಿಗೆ ಇದು ಒಳ್ಳೆ ಅಪರ್ಚುನಿಟಿ ಅಂತ ಅನ್ಕೋತೀನಿ. ಸೊ ಅವ್ರು ಕಮೆಂಟ್ ಮಾಡಿದವರು ಇದನ್ನು ನೋಡ್ಬೋದಿತ್ತು. ಓಕೆ, ಸೊ ಇಮೇಲ್ ಐಡಿ ಇದೆ. ಸೊ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ನಿಮ್ದು ಏನು ಕ್ವಾಲಿಫಿಕೇಶನ್ ಆಗಿದೆ ಹೇಳಿ. ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬೇಕು. ಓಕೆ, ಸೊ ಕಾಲ್ ಮಾಡಿ. ಇದು ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಸೊ ಕಾಲೇಜ್ BMS ಕಾಲೇಜ್ ಆಫ್ ಲಾ ಅಂತ ಕೊಟ್ಟಿದ್ದಾರೆ. ಸೊ ಇಮೇಲ್ ಐಡಿ ಕೊಟ್ಟಿದ್ದಾರೆ. ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ರಿಪೋರ್ಟರ್ಸ್ ಬೇಕು ಮತ್ತು ಸೀನಿಯರ್ ರಿಪೋರ್ಟರ್ಸ್ ಬೇಕು. 3 to 6 ಇಯರ್ ಎಕ್ಸ್ಪೀರಿಯನ್ಸ್ ಇರುವವರು, ವರದಿಗಾರಿಕೆಯಲ್ಲಿ ಅನುಭವ ಇರುವವರು, ಉತ್ತಮ ಇಂಗ್ಲಿಷ್ ಬರವಣಿಗೆ ಹಾಗೂ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡುವ ಕೌಶಲ್ಯ ಇರುವವರು. ಓಕೆ, ಸೊ ಇಮೇಲ್ ಐಡಿ ಕೊಟ್ಟಿದ್ದಾರೆ ಆಯಿತಾ. ರೆಸ್ಯೂಮೆನ ಸೆಂಡ್ ಮಾಡಿ. ನೋಡಿ, ಪ್ರೊಫೆಸರ್ಸ್ ಬೇಕು. ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್, AI ML, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೊಫೆಸರ್ಸ್ ಇದಕ್ಕೆಲ್ಲ ಬೇಕು. ಸೊ ಕಾಲ್ ಮಾಡಿ ಆಯಿತಾ. ಇಮೇಲ್ ಐಡಿ ಕೊಟ್ಟಿದ್ದಾರೆ. ಸೊ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಇದು ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಓಕೆ, ಸೊ ಪಾಸ್ 1 ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. 24/7/2026 ಲಾಸ್ಟ್ ಡೇಟ್. ಓಕೆ, ಸೊ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇಂಗ್ಲಿಷ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಗೆ ಬೇಕು. ಓಕೆ, ಸೊ ಕಾಲ್ ಮಾಡಿ. ಸೊ ಇದು ಇರುವಂಥದ್ದು ಬೆಂಗಳೂರಲ್ಲಿ. ಸೊ ಇಮೇಲ್ ಐಡಿ ಕೊಟ್ಟಿದ್ದಾರೆ ಆಯಿತಾ. ನೆಕ್ಸ್ಟ್ ಅಸಿಸ್ಟೆಂಟ್ ಲೈಬ್ರೇರಿಯನ್ ಬೇಕು. ಲೈಬ್ರೇರಿಯನ್ ಅಲ್ಲಿ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಲೈಬ್ರೇರಿಯನ್ ಸೈನ್ಸ್, ಲೈಬ್ರೇರಿಯನ್ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು, ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ. ಓಕೆ, ಇಮೇಲ್ ಐಡಿ ಕೊಟ್ಟಿದ್ದಾರೆ. ನೋಡಿ, ಲ್ಯಾಬ್ ಇನ್ಸ್ಟ್ರಕ್ಟರ್ ಬೇಕು. ಎಲೆಕ್ಟ್ರಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡಿ. ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಓಕೆ, ಸೊ ಇಮೇಲ್ ಐಡಿ ಕೊಟ್ಟಿದ್ದಾರೆ. ಜನರಲ್ ನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ GNM, BSc ನರ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನರ್ಸಿಂಗ್ ಜಾಬನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಕಮೆಂಟ್ ಬರ್ತಾ ಇತ್ತು. ಸೊ ಸಪ್ರೇಟ್ ಚಾನಲ್ ಮಾಡಿದ್ದೀನಿ ಅಂತ ನಾನು ಅದರಲ್ಲಿ ಕೂಡ ಹೇಳಿದ್ದೀನಿ. ಡಿಗ್ರಿ ಮೇಲೆ ಇರುವಂತಹ ಜಾಬ್ಸನ್ನು ಇದರಲ್ಲಿ ಅಪ್ರೂವ್ ಮಾಡಿದ್ದೀನಿ ಅಂತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಓಕೆ, ಸೊ ಎಲ್ಲನೂ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಓಕೆ, ನೋಡಿ, ಡೆಂಟಲ್ ಅಸಿಸ್ಟೆಂಟ್ ಬೇಕು. ಓಕೆ, ಸೊ ಕಾಲ್ ಮಾಡಿ. ಡೆಂಟಲ್ ಅಸಿಸ್ಟೆಂಟ್ ಹುದ್ದೆಯ ಸ್ವರೂಪದ ಆಧಾರದ ಮೇಲೆ ಅಂತ ಕೊಟ್ಟಿದ್ದಾರೆ. ಸೊ ಉಡುಪಿಯಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ನೆಕ್ಸ್ಟ್ ಫಿಮೇಲ್ ವಾರ್ಡನ್ ಬೇಕು. ಓಕೆ, ಸೊ ಕಾಲ್ ಮಾಡಿ. ಮಂಗಳೂರಲ್ಲಿರುವಂಥ ವೇಕೆನ್ಸಿ. ಓಕೆ, ನೆಕ್ಸ್ಟ್ ನಂಬರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೂಪರ್ವೈಸರ್ ಬೇಕು ಆಯಿತಾ. ಸೊ ಉಡುಪಿ ಫ್ಯಾಕ್ಟ್ರಿಯಲ್ಲಿ. ಸೊ ಉಚಿತ ಊಟ ವಸತಿ ಅಂತ ಕೊಟ್ಟಿದ್ದಾರೆ. ನಂಬರ್ ಇದೆ ಆಯಿತಾ, ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಪ್ಯಾರಾಮಸಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ D Pharm, B Pharm ಅಂತ ಕೊಟ್ಟಿದ್ದಾರೆ. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ಸೊ ನಂಬರ್ ಇದೆ, ಕಾಲ್ ಮಾಡಿ ಆಯಿತಾ. ನೋಡಿ, ರಿಸೆಪ್ಷನಿಸ್ಟ್ ಬೇಕು. ಓಕೆ, ಸೊ ರಿಸೆಪ್ಷನಿಸ್ಟಿಗೆ ನನಗೆ ಇದು ಡಿಗ್ರಿ ಮೇಲೆ ಇರುವಂತಹ ಜಾಬ್ ಇದು. ಸೊ ಹಾಗಾಗಿ ನಾನು ಇದರಲ್ಲಿ ಹಾಕಿದ್ದೀನಿ. ಮಣಿಪಾಲ ಉಡುಪಿಯಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ಸೊ ಕಾಲ್ ಮಾಡಿ ಆಯಿತಾ. ಅಕೌಂಟೆಂಟ್ ಬೇಕು. ಸೊ ಕಾಲ್ ಮಾಡಿ ಆಯಿತಾ. ಸೊ ಬ್ರಹ್ಮಾವರದಲ್ಲಿರುವಂಥ ವೇಕೆನ್ಸಿ ಇದು. ಸೊ BCom MCom ಅಂತ ಕೊಟ್ಟಿದ್ದಾರೆ. ಕಾಲ್ ಮಾಡಿ. ಓಕೆ, ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಷ್ಟು ನಾನು ಹಾಕ್ತೀನಿ ಆಯಿತಾ. ಎಲ್ಲನೂ ಕೂಡ ನೀವು ಕಾಲ್ ಮಾಡಿ ಕೇಳ್ಕೋಬೇಕು ಫುಲ್ ಡೀಟೇಲ್ನ. ಓಕೆ, ಸೊ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಓಕೆ, ಸೊ ಬೇಕು. ಹುದ್ದೆಗೆ ಸ್ವರೂಪದ ಆಧಾರದ ಮೇಲೆ ಡಿಗ್ರಿ ಮತ್ತು ಹೈಯರ್ ಕ್ವಾಲಿಫಿಕೇಷನ್ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡಿ ಆಯಿತಾ. ನಿಮ್ದೇನು ಕ್ವಾಲಿಫಿಕೇಷನ್ ಆಗಿದೆ ಹೇಳಿ. ಸೊ ಕಾಂಪಿಟೇಟಿವ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. 2 ನಂಬರ್ ಕೊಟ್ಟಿದ್ದಾರೆ ಮತ್ತು ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ 2 ವೀಲರ್ ಸ್ಪಾರ್ಟ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅಂತ ಕೊಟ್ಟಿದ್ದಾರೆ. ಸೊ 2 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಅಂದರೆ ಬಿಡಲಿಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು. ಓಕೆ, ಸೊ ಕಾಲ್ ಮಾಡಿ. ಮಂಗಳೂರಲ್ಲಿರುವಂಥ ವೇಕೆನ್ಸಿ. ಓಕೆ, ನೆಕ್ಸ್ಟ್ ನೋಡಿ, ಮೆಷಿನರಿ ಮಾರ್ಕೆಟಿಂಗ್ ಸ್ಟಾಫ್ ಬೇಕು. ಮಂಗಳೂರಲ್ಲಿರುವಂಥದ್ದು. ಸೊ ಕಾಲ್ ಮಾಡಿ ಆಯಿತಾ. ಸ್ಟೋರ್ ಕೀಪರ್ ಬೇಕು. ಓಕೆ, ಸೊ ಇದು ಡಿಗ್ರಿ ಮೇಲೆ ಇರುವಂತಹ ಜಾಬ್ ಇದು. ಸೊ ಹಾಗಾಗಿ ನಾನು ಇದರಲ್ಲಿ ಹಾಕಿದ್ದೀನಿ. ಸೊ ಉಚಿತ ಊಟ ವಸತಿ ಅಂತ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡಿ ಆಯಿತಾ. ಸೊ ಅಕೌಂಟ್ಸ್ ಸ್ಟಾಫ್ ಬೇಕು. ಓಕೆ, ಸೊ ಅಕೌಂಟ್ಸ್ ಹುದ್ದೆಗೆ ಸ್ವರೂಪದ ಆಧಾರ ಮೇಲೆ ಡಿಗ್ರಿ ಹೈಯರ್ ಕ್ವಾಲಿಫಿಕೇಷನ್ ಇರಬೇಕು. ಓಕೆ, ಸೊ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಆಫೀಸ್ ವರ್ಕಿಗೆ ಸ್ಟಾಫ್ಸ್ ಬೇಕು. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆಫೀಸ್ ವರ್ಕ್ ಎಲ್ಲ ನೀಟಾಗಿ ಗೊತ್ತಿರುವವರು ಕಾಲ್ ಮಾಡಿ ಆಯಿತಾ. ಸೊ ಇದು ಕೂಡ ಡಿಗ್ರಿ ಮೇಲೆ ಇರುವಂಥದ್ದು. ಸೆಕ್ಯೂರಿಟಿ ಸೂಪರ್ವೈಸರ್ ಬೇಕು. ಓಕೆ, ಸೊ ಕಾಲ್ ಮಾಡಿ. ಪ್ರತಿಷ್ಠಿತ ಆಸ್ಪತ್ರೆ ಅಂತ ಕೊಟ್ಟಿದ್ದಾರೆ. ಸೊ ಪ್ಲೇಸನ್ನು ಮೆನ್ಷನ್ ಮಾಡಲಿಲ್ಲ. ಓಕೆ, ಸೊ ಕಾಲ್ ಮಾಡಿ ಆಯಿತಾ. ನೋಡಿ, ಅಡ್ಮಿನ್ ಎಕ್ಸಿಕ್ಯೂಟಿವ್ ಬೇಕು. 4 ರಿಂದ 5 ವರ್ಷ ಅನುಭವ ಇರುವವರು. ಸೊ ಪಡುಬಿದ್ರಿಯಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ಸೊ ಇಮೇಲ್ ಐಡಿ ಕೊಟ್ಟಿದ್ದಾರೆ. ಸೊ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಸ್ಟೋರ್ ಇನ್ಚಾರ್ಜ್ ಬೇಕು. 4 to 5 ಇಯರ್ ಎಕ್ಸ್ಪೀರಿಯನ್ಸ್ ಇರುವವರು. ಸೊ ನಂದಿಕೂರು ಪಡುಬಿದ್ರಿಯಲ್ಲಿರುವಂಥದ್ದು. ಪಡುಬಿದ್ರಿಯಲ್ಲಿ ಜಾಬ್ ಇದ್ರೆ ಹೇಳಿ ಅಂತ ನನಗೆ ಕಮೆಂಟ್ ಬಂದಿತ್ತು. ಸೊ ತುಂಬ ಜಾಬ್ಸನ್ನು ಹಿಂದೆನೂ ನಾನು ಹಾಕಿದ್ದೀನಿ. ಓಕೆ, ಸೊ ಪಡುಬಿದ್ರಿಯಲ್ಲಿ ಜಾಬ್ ಇದೆ. ಸೊ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆಯಿತಾ. ಸೊ ಪಡುಬಿದ್ರಿಯಲ್ಲಿ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದರು, ನನಗೆ ಈಗ ನೆನಪಾಯ್ತು. ಓಕೆ, ಸೊ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ಅಕೌಂಟೆಂಟ್ ಬೇಕು. ಓಕೆ, ಸೊ ಕಾಲ್ ಮಾಡಿ.
ಮಂಗಳೂರಲ್ಲಿರುವಂತಹ ಜಾಬ್ ಇದು. ಓಕೆ, ಸೊ ಇಷ್ಟೆಲ್ಲ ಜಾಬ್ಸ್ ಇದೆ ಗೈಸ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಇಡಿ, ಹಾಗೆ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತರ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಈಗ ಜಸ್ಟ್ ನಾನು ಓದ್ಕೊಂಡು ಹೋಗ್ತೀನಿ. ಸೊ ಇದನ್ನು ನೀವು ಹೇಳಿದ್ರಿ ಅಂತ ನಾನು ಹೇಳಲ್ಲ, ಯಾಕಂದರೆ ನನಗೆ ಮರ್ತೋಗಿರುತ್ತೆ. ಅಂದರೆ ನಾನು ಕಮೆಂಟ್ ನೋಡಿ ಜಾಬ್ನ ಹಾಕಿರ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡ್ಬೋದು. ಓಕೆ, ಸೊ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಸುಮಗಿರಿ ಜಾಬ್ಸಲ್ಲಿ ಕೂಡ ನಾನು ತುಂಬ ಜಾಬ್ನ ಅಪ್ಲೋಡ್ ಮಾಡಿದ್ದೀನಿ ಆಯಿತಾ. ಸೊ ಸುಮಗಿರಿ ಜಾಬ್ಸನ್ನು ಯಾರು ನೋಡಲಿಲ್ಲ, SSLC PUC ITI ಆದವರು, ಸೊ ಎಲ್ಲ ಥರ ಜಾಬ್ ಅದರಲ್ಲಿ ಇದೆ. ಸೊ ಹೋಗಿ ನೋಡಿ. ಓಕೆ, ಸೊ ಬೆನಿಫಿಟ್ಸ್ ಕೂಡ ಇರುತ್ತೆ, ಉಚಿತ ಊಟ ವಸತಿ ಅಂತಲೂ ಇರುತ್ತೆ. ಓಕೆ, ಸೊ ಎಲ್ಲ ಡೀಟೇಲ್ ಆಗಿ ಕೇಳ್ಕೊಳ್ಳಿ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಹಾಗೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಮೊಬೈಲಿಗೆ ಬಂದಾಗ ಬೇರೆಯವ್ರ ಮೊಬೈಲಿಗೆ ಹೋಗುತ್ತೆ. ಓಕೆ, ಇದು ಹೊಸ ಚಾನಲ್ ಆಗಿರೋದ್ರಿಂದ ಯೂಟ್ಯೂಬ್ ಆಲ್ಗೋರಿಸಮ್ ಆದಷ್ಟು ಬೇಗನೆ ಕಳಿಸಲ್ಲ, ಅಂದರೆ ಬೇರೆಯವ್ರ ಮೊಬೈಲಿಗೆ ಕಳಿಸಲ್ಲ. ಸೊ ನೀವು ನೋಡಿದಾಗ ನೀವು ಲೈಕ್ ಕೊಟ್ಟರೆ ಬೇರೆಯವ್ರ ಮೊಬೈಲಿಗೆ ಹೋಗುತ್ತೆ ಅಂತ. ಸೊ ಎಲ್ಲ ಜೆನ್ಯೂನ್ ಜಾಬ್ಸೇ, ಸೊ ಇದರಲ್ಲಿ ಯಾವುದೇ ಡೌಟ್ ಬೇಡ. ಸೊ ಜೆನ್ಯೂನ್ ಜಾಬ್ಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ಡೀಟೇಲ್ ಆಗಿ ನೀವೇ ಕೇಳ್ಕೊಬೋದು, ಅಂದರೆ ನಿಜವಾಗ್ಲೂ ವೇಕೆನ್ಸಿ ಇತ್ತಾ ಅಂತ. ಓಕೆ, ಸೊ ವೇಕೆನ್ಸಿ ಇರೋದಕ್ಕೆ ಅಪ್ಲೋಡ್ ಮಾಡ್ತೀನಿ. ಉಳಿದಿದ್ದೆಲ್ಲ ನೀವು ಅವ್ರ ಹತ್ರನೇ ಕೇಳ್ಕೊಬೇಕು ಆಯಿತಾ. ಸೊ ನೆಕ್ಸ್ಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಹಾಗೆ ಸುಮಗಿರಿ ಜಾಬ್ಸನ್ನು ಯಾರು ವಿಸಿಟ್ ಮಾಡಿಲ್ಲ, ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ ಆಯಿತಾ. ಥ್ಯಾಂಕ್ ಯು. ನೆಕ್ಸ್ಟ್ ಜೊತೆ ಸಿಗ್ತೀನಿ.